ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಚಕ್ಲಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈ ವೆದರ್ಗೆ ಚಕ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಎಲ್ರಿಗೂ ಖುಷಿ ಆಗುತ್ತೆ. ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು, ಹಾಗೆ ಯಾವುದೇ ರೀತಿ ರಿಸ್ಕ್ ಆಗದೇ ಇರೋ ರೀತಿ ಮಾಡೋದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಈಸಿ, ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬ ಚೆನ್ನಾಗಿ ಮಾಡಬಹುದು. ಒಮ್ಮೆ ಟ್ರೈ ಮಾಡಿ. ಇದನ್ನು ಹೊರಗಡೆ ಎಲ್ಲ ಯಾವ ಥರ ಬೇಯಿಸ್ತಾರೆ ಅಂತ ಗೊತ್ತಾಗಲ್ಲ ನಮಗೆ, ಅದರಿಂದ ಮನೇಲೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇವಾಗ ತೋರಿಸ್ತಿದ್ದೀನಲ್ಲ, ಆ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ಬಿಸಿಲಲ್ಲ, ನೆರಳಲ್ಲೇ ಒಣಗಾಕಬೇಕು. ಅಂದರೆ ಟೀಪಾಯ್ ಎಲ್ಲ ಬರುತ್ತಲ್ಲ, ಟೀಪಾಯಿ ಮೇಲೋ ಅಥವಾ ಶೆಲ್ಪ್ ಸಜ್ಜ ಮೇಲೋ ಒಣಗಾಕಿದ್ರೆ ಆಯಿತು. ನೈಟ್ ಒಣಗಾಕಿ ಬೆಳಗ್ಗೆ ಅಷ್ಟೊತ್ತಿಗೆ ಒಣಕೊಂಡಿರುತ್ತೆ. ಬೆಳಗ್ಗೆ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದಷ್ಟೇ. ಅದೇ ಕಾಫಿ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ, 1 ಲೋಟ ಕಡಲೆ ತೊಗೊಳ್ಳೋದು. ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಇವಾಗ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು 1 ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಮಳ್ಳಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಬೇಕಿದ್ರೂ ಹಾಕ್ಕೊಬಹುದು, ಆಪ್ಷನಲ್ಲು. ಬೇಡ ಅಂದರೆ ಬೇಡ, ಜೀರಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಆ ಮಳ್ಳಿರೋದಕ್ಕೆ ನೋಡಿ, ಹಿಟ್ಟು ಮೇಲೆ ಹಾಕ್ಕೊಂಡೆ, ಅದೊಂಥರ ಫುಲ್ಲು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರಬೇಕಾದ್ರೆ ಚೆನ್ನಾಗಿ ಹಿಟ್ಟಿಗೆಲ್ಲ ಎಣ್ಣೆ ತುಪ್ಪನ ಆ್ಯಡ್ ಮಾಡಿಕೊಂಡು ತಣ್ಣೀರಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳೋದಷ್ಟೇ. ಈಸಿಯಾಗಿ ಮಾಡ್ಕೊಬೋದು. ಎಂಥವ್ರು ಕೂಡ ಚಕ್ಲಿ ಬರಲ್ಲ ಅನ್ನೋರು ಕೂಡ ಮಾಡ್ಕೊಬೋದು. ಇವಾಗೆಲ್ಲ ಹೊರಗಡೆ ತಿನ್ನೋಕ್ಕೆ ಭಯನೇ ಆಗುತ್ತೆ. ಬಿಸಿ ಬಿಸಿನೇ ಸಿಗುತ್ತೆ ಹೊರಗಡೆ, ಅಂದರೆ ಯಾವ ಎಣ್ಣೆಲಿ ಬೇಯಿಸ್ತಾರೋ ಅನ್ನೋದೇ ಭಯ. ಅದ್ರ ಬದಲು ನಾವೇ ಒಂದು ಅರ್ಧ ಗಂಟೆ 1 ಅವರಿಗೆಲ್ಲ ಈ ಕೆಲಸನೇ ಮುಗ್ದೋಗುತ್ತೆ. ಎಷ್ಟು ಒಂದು ಬಾಕ್ಸ್ ಚಕ್ಲಿ ಮಾಡ್ಕೊಬೋದು. ನಾನು ಕೂಡ ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಮಾಡ್ಕೊಂಡಿದ್ದೆ ನಾನು. ನೀವು ಮನೇಲಿ ಮಾಡ್ಕೊಬೋದು. ಇವಾಗೆಲ್ಲ ಬೆಂಗಳೂರು ವೆದರು ತುಂಬ ಚಳಿ ಮತ್ತು ಶೀತ ಥರ ಇದೆ. ಇದು ಮಾಡಿಕೊಂಡ್ರೆ ಸ್ನ್ಯಾಕ್ಸ್ ಟೈಮಿಗೆ ತುಂಬ ಈಸಿ ಆಗುತ್ತೆ, ಮತ್ತು ಮಕ್ಕಳು ಕೂಡ ಹಠ ಮಾಡಲ್ಲ. ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ, ಈ ಥರ ಹದದಲ್ಲಿ ಕಲಿಸ್ಕೊಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಚಕ್ಲಿ ಮೋಲ್ಡಿಗೆ ಹಾಕ್ಕೊಂಡು ಒತ್ಕೊಳ್ಳೋದಷ್ಟೇ. ಈಸಿಯಾಗಿ ಮಾಡ್ಕೊಬೋದು. ನಾನು ದೊಡ್ಡಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಲ್ವಾ, ಆ ತಟ್ಟೆ ತುಂಬಿದಾಗ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಂತ. ಆದರೆ ನಮ್ಮನೆ ಜಾಗ ಪ್ಲೇಸು ಚಿಕ್ಕದಾಗಿದ್ದರಿಂದ ನಾನು ಅಷ್ಟೊಂದೇನು ತಟ್ಟೆ ತುಂಬಕ್ಕೆ ಹೋಗಲಿಲ್ಲ. ಒಂದೊಂದು 5 ಇಟ್ಟು ಪೂಜೆ ಮಾಡಿದೆ ಅಷ್ಟೇ. ಯಾರು ಬೇಕಾದರೂ ಮಾಡ್ಕೊಬೋದು. ಏನಿಲ್ಲ ಅಂದರೆ ಒಂದು ಅರ್ಧ ಲೀಟ್ರಿಗಿಂತ ಕಡಿಮೆ ಎಣ್ಣೆಲೆ ಒಂದು 5-6 ತಿಂಡಿನ ಮಾಡಿಕೊಂಡೆ ನಾನು. ಅಷ್ಟು ಕ್ವಿಕ್ಕಾಗುತ್ತೆ, ಹಾಗೆ ಮತ್ತು ಬೇಗ ಕೂಡ ಆಗುತ್ತೆ. ಟೇಸ್ಟ್ ಕೂಡ ಎಲ್ಲ ತಿಂಡಿಗಳು ತುಂಬ ಚೆನ್ನಾಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ವಿಡಿಯೋ ನೋಡಿದ್ದೀನಿ ಅಂತ ಗೊತ್ತಾಗ್ಲಿಕ್ಕಾದ್ರೂ ನಂಗೆ ಕಮೆಂಟ್ ಇರಬೇಕಲ್ವಾ, ಹಾಗಾಗಿ ಒಂದು ಕಮೆಂಟ್ ಮಾಡಿ. ಹೇಗೆ ಬಂತು, ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ, ಹೇಗೆ ಬಂತು ಏನು ಅಂತ ನನಗೂ ಕೂಡ ತಿಳಿಸಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಆಲ್.